ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಮನೋಜ್ ನಾಯರ್, ಕವರ್ ಪಾಯಿಂಟ್ ಅಲ್ಲಿ ನವೀನ, ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಪ್ರಸನ್ನ, ಸಿಲಿ ಮಿಡ್ ಆಫ್ ಅಲ್ಲಿ ಕಿರಣ್ ಶತರಕ್ಷಣೆ ಮಾಡ್ತಾ ಇದ್ದಾರೆ. ದಿನದ ಮೂರನೇ ಪಂದ್ಯ ಇಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಅಶ್ವೇಕ್ ಇನ್ನಿಂಗ್ಸಿನ ಮೊದಲ ಚೆಂಡು, ಪ್ರವೀಣ ಔಟರ್ ಎಜ್ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ತನ್ಮೂಲಕವಾಗಿ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. 10 ಓವರ್ಗಳ ಪಂದ್ಯ ಹುದ್ದೆಯನ್ನು ಉಳಿಸಿಕೊಂಡು ಜೊತೆಯಾಟವನ್ನು ಮುಂದುವರಿಸಿಕೊಂಡು ಹೋದ್ರೆ 80-90 ಆಸುಪಾಸಿನ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಆ ನಿಟ್ಟಲ್ಲಿ ಬಹಳ ಉತ್ತಮ ರೀತಿಯ ಒಂದು ಎಸೆತ ತೀರ ಕೆಳ ಕ್ರಮಾಂಕದಲ್ಲಿತ್ತು. ಆ ಚೆಂಡನ್ನ ಕೆಣಕುವಂತ ಒಂದು ಪ್ರಯತ್ನವನ್ನು ಅಬ್ದುಲ್ಲಾ ಮಾಡಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಮತ್ತೆ ಮೂರನೇ ಬಾರಿ ಅಶ್ವೇಕ್ ಶಾರ್ಟ್ ರೈಸಿಂಗ್ ಚೆಂಡಿಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನ, ತನ್ಮೂಲಕವಾಗಿ ಯಶಸ್ಸನ್ನ ಕಂಡ್ರು. ನೆಗೆತವನ್ನ ಕಾಣ್ತಾ ಇದೆ. ರೈಸಿಂಗ್ ಡೆಲಿವರಿ, ಪ್ರವೀಣ್ ಇಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ರನ್ಔಟ್ ಮಾಡುವಂತ ಅವಕಾಶ, ತನ್ಮೂಲಕ ಯಾವುದೇ ರೀತಿಯ ಒಂದು ಆಘಾತವನ್ನ ಕಾಣ್ತಾ ಇಲ್ಲ. ಓಟವನ್ನ ಪೂರೈಸಿಕೊಳ್ತಾ ಇರುವಂತ ಇನ್ಫೋಟೋಸ್ ಬಿರ್ವಾಸ್ 11 ತಂಡ. ಮತ್ತೆ ಅಶ್ವೇಕ್ 5ನೇ ಚೆಂಡಿಗಾಗಿ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಟಾಪ್ ಎಚ್ ಆಗ್ತಾ ಇದೆ. ಒಂದು ಓಟವನ್ನ ಮತ್ತೆ ಅಬ್ದುಲ್ಲಾ ದಾಖಲಿಸಿದ್ರು. ಅಂಕಣಕ್ಕೆ ಹೊಂದಿಕೊಂಡು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಆರಂಭಿಕ ಆಟಗಾರರು. 10 ಓವರ್ಗಳ ಪಂದ್ಯ ಮ್ಯಾರಥಾನ್ ಇನ್ನಿಂಗ್ಸ್ ರೂಪದಲ್ಲಿ ಸಾಗ್ತಾ ಇದೆ. ಕುಂದಾಪುರ ಗಾಂಧಿ ಮೈದಾನ ಅನ್ನುವಂಥದ್ದು ಟೆನಿಸ್ ಬಾಲ್ ಕ್ರಿಕೆಟಿನ ಕಾಶಿ ಅಂಕಣ. 1991ರಿಂದ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟಗಳು. ಈ ಅಂಕಣ ಬಹಳಷ್ಟೊಂದು ದಾಖಲೆ ಪಂದ್ಯಾಕೂಟಗಳನ್ನ ಕಂಡಿದೆ. ಅದೇ ಅಂಕಣ ಮತ್ತೊಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ಕಾಣ್ತಾ ಇದೆ ಅನಿಲ್ ಖಾರ್ವಿ ಅವರ ಮುಂದಾಳತ್ವದಲ್ಲಿ. ಬಹಳಷ್ಟು ವರ್ಷಗಳ ಕಾಲ ಟೆನಿಸ್ ಬಾಲ್ ಕ್ರಿಕೆಟ್ ಆಟಗಾರನಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು 38 ಮತ್ತು 40 ಅಲ್ಲಿ ಆಡುವ ಮುಖಾಂತರ ಹೆಚ್ಚಿನ ಒಂದು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಆಟಗಾರ. ಮ್ಯಾನ್ ಆಫ್ ದ ಸೀರೀಸ್ ರೂಪದಲ್ಲೂ ಕೂಡ ದ್ವಿಚಕ್ರವಾಹನವನ್ನು ಪಡ್ಕೊಂಡಿರ್ತಕ್ಕಂಥ ಅನಿಲ್ ಖಾರ್ವಿ ಈ 3ನೇ ಬಾರಿಯ ಐಡಿಯಲ್ ಟ್ರೋಫಿಯನ್ನು ಇಲ್ಲಿ ಆಯೋಜಿಸ್ತಾ ಇದ್ದಾರೆ. ಕಟ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಕೇವಲ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 5ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಕಿರಣ್ ಎಸೆತಗಾರಿಕೆಯಲ್ಲಿ ಬಹಳ ಉತ್ತಮ ರೀತಿಯ ಯುವ ಆಟಗಾರ ಕೂಡ ಕಿರಣ್. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ತನ್ಮೂಲಕವಾಗಿ ಪ್ರವೀಣ ನಿಯಮದ ಉಲ್ಲಂಘನೆ ಹೊಡೆತವನ್ನು ದಾಖಲಿಸಿದ್ರು. ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತ ಇನ್ಫೋಟೋಸ್ ಬಿರ್ವಾಸ್ 11 ತಂಡ 5ಕ್ಕೆ 1 ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದೆ. RX ಸಲಗ ಇವತ್ತು 10 ಪ್ರದೇಶವಾರು ತಂಡಗಳು ಹೋರಾಟವನ್ನು ಮಾಡಿದ್ರೆ ನಾಳೆ ಈ ಮಾದರಿಯ ಪಂದ್ಯಾಕೂಟದ ಅತ್ಯುತ್ತಮ ತಂಡಗಳು 8 ಮುಕ್ತ ವಲಯದ ತಂಡಗಳು ಹೋರಾಟವನ್ನು ಮಾಡುತ್ತೆ ಈ ಬಾರಿಯ ಐಡಿಯಲ್ ಟ್ರೋಫಿಗಾಗಿ.
ಪಂದ್ಯಾಕೂಟದ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ವಿತರಿಸ್ತಾ ಇರುವಂತಹ ಪಾಂಚಜನ್ಯ ಲೈವ್ ನೆಟ್ಟಿನ ತಂಡ ಮೊದಲ ಬಾರಿಗೆ ಬೀಜಾಡಿ ಅಂಕಣದಲ್ಲಿ ಆಯೋಜನೆ ಕಂಡಿರುವಂತಕ್ಕಂಥ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಈವೆಂಟ್ಸ್ ಅವರ ಸಾರಥ್ಯದ ಅವಿಘ್ನ ಸೃಷ್ಟಿ ಟ್ರೋಫಿಯ ನೇರ ಪ್ರಸಾರವನ್ನ ಮಾಡುವ ಮುಖಾಂತರವಾಗಿ ತನ್ನ ಅಭಿಯಾನವನ್ನ ನೇರ ಪ್ರಸಾರದ ವಿಚಾರದಲ್ಲಿ ಆರಂಭಿಸಿತ್ತು. ಇಲ್ಲಿ ಐಡಿಯಲ್ ಟ್ರೋಫಿಯಲ್ಲೂ ಕೂಡ ಪಾಂಚಜನ್ಯ ಲೈವ್ ನೆಟ್ ಇಲ್ಲಿ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ಬಹಳಷ್ಟು ತಮ್ಮ ರೀತಿ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಒಂದೋಟಗಳ ಸೇರ್ಪಡೆ ತಂಡದ ಮೊತ್ತ ಕೂಡ ಇವಾಗ 8ಕ್ಕೆ ತಲುಪ್ತಾ ಇರುವಂತ ಈ ಸಂದರ್ಭ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಚೆಂಡು ಬಾಕಿ ಇದೆ. ಸುಂದರತೆಯ ಚೆಂಡು ಒಳ ತಿರುವನ್ನ ಕಂಡಿತ್ತು. ಇನ್ ಸ್ವಿಂಗರ್ ಎರಡನೆಯ ಓವರ್ ಕೂಡ ಮುಕ್ತಾಯ. ಮೊದಲ ಹಂತದ 12 ಚೆಂಡುಗಳಾಟ ಮುಕ್ತಾಯದ ಬಳಿಕ 8 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ಇನ್ಫೋಟೋಸ್ ಬಿರ್ವಾಸ್ 11 ತಂಡ. ಮೂರನೇ ಓವರ್ ಕೂಡ ಆರಂಭವನ್ನು ಕಾಣಬೇಕಾಗಿದೆ. ಇವಾಗ ಬ್ಯಾಟಿಂಗ್ ಪವರ್ ಪ್ಲೇ. 8 ಮಂದಿ ಕ್ಷೇತ್ರರಕ್ಷಕರು ಅಂಕಣದಲ್ಲಿ ಕ್ಷೇತ್ರರಕ್ಷಣೆ ಮಾಡಬೇಕಾಗಿದೆ. ಆ ಪರಿಸ್ಥಿತಿಯನ್ನು ಕಾಣ್ತಾ ಇರುವಂತ ಈ ಪ್ರಸ್ತುತ ಹಂತ. ಮೂರನೇ ಓವರ್ಗಾಗಿ ಮತ್ತೆ ಅಶ್ವೈಕ್ ಬಹಳ ಶುದ್ಧ ರೀತಿಯ ಹೊಡೆತ. ತನ್ಮೂಲಕವಾಗಿ ಬೌಲರ್ ಸ್ಟ್ರೈಕ್ ಟ್ರಯು ತನ್ಮೂಲಕವಾಗಿ ಇಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಮೊದಲ ಬೌಂಡರಿ ಇನ್ನಿಂಗ್ಸಿನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 12 ಓಟಗಳು. ಓವರ್ ಪಿಚ್ ಆಗಿತ್ತು. ಬಹಳ ಶುದ್ಧ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ನೆಟ್ಟ ನೇರನೆಯ ಹೊಡೆತವನ್ನು ದಾಖಲಿಸಿ ಬೌಂಡರಿಯನ್ನು ಪಡ್ಕೊಂಡ್ರು. ಆ ನಿಟ್ಟಲ್ಲಿ ಇವಾಗ 12 ಓಟಗಳು. ಎರಡನೆಯ ಚೆಂಡು ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಾಣ್ತಾ ಇದೆ. ರೈಸಿಂಗ್ ಡೆಲಿವರಿ ಕೇವಲ ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಶಾರ್ಟ್ ರೈಸಿಂಗ್ ಚೆಂಡುಗಳನ್ನು ಎಸೀತಾ ಇರುವಂತ ಬೌಲರ್ ಅಶ್ವಿಕ್ ಬಹಳ ಶುದ್ಧ ರೀತಿಯ ಒಂದು ಹೊಡೆತ. ಮತ್ತೆ ಅಬ್ದುಲ್ಲಾ ತನ್ಮೂಲಕ ಇದು ಮಿಡ್ ಆಫ್ ಅನ್ನು ಕ್ಲಿಯರ್ ಮಾಡ್ತಾ ಇದೆ. ಬೌಂಡರಿ 4 ಓಟಗಳು. ತಂಡದ ಮೊತ್ತ ಇವಾಗ 17. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಮುಂದುವರಿಸ್ತಾ ಇರುವಂತ ಇನ್ಫೋಟೋಸ್ ಬಿರ್ವಾಸ್ 11 ತಂಡ. ಓಟಗಳು ಬರ್ತಾ ಇವೆ. ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 18. ನಿಧಾನ ಗತಿಯಲ್ಲೇ ಓಟವನ್ನು ಗಳಿಸಿಕೊಳ್ತಾ ಇರುವಂತ ತಂಡ. ಒಂದು ಹಂತದಲ್ಲಿ 10 ಓವರ್ಗಳ ಪಂದ್ಯ. ಒಂದು ಹಂತದಲ್ಲಿ ದಾಂಡಿಗರಿಗೆ ಬಹಳಷ್ಟೊಂದು ಸಮಯ ತಮ್ಮ ಆಟಗಾರಿಕೆಯಲ್ಲಿ ಲಭಿಸುತ್ತೆ. ಆ ನಿಟ್ಟಲ್ಲಿ ಮತ್ತೆ ಓಟಗಳ ಸೇರ್ಪಡೆ. ದಾವಣಗೆರೆಯ ರವಿ, ಕುಂದಾಪುರ ಗಾಂಧಿ ಮೈದಾನದ ಹುಲಿ. ಸ್ವೇಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ತನ್ಮೂಲಕವಾಗಿ ಅಬ್ದುಲ್ಲಾ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಎರಡನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ.
ತಂಡದ ಮೊತ್ತ ಇವಾಗ 19ಕ್ಕೆ ತಲುಪ್ತಾ ಇದೆ. ಇದು ಕ್ರೀಡಾ ಋತುವಿನ ಮತ್ತೊಂದು ಪಂದ್ಯ ಡಿಸೆಂಬರ್ 11, 12, 13 ಮುನಾಫ್ ಹೆಮ್ಮಾಡಿ ಮತ್ತು ಇಮ್ರಾನ್ ಹೆಮ್ಮಾಡಿ ಅವರ ಒಂದು ನೇತೃತ್ವದಲ್ಲಿ ಟೌನ್ ಟ್ರೋಫಿ 3 ಲಕ್ಷ ನಗದಿನ ಒಂದು ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ ಸಾಗುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 2 ಲಕ್ಷ, ಮನ್ ಆಫ್ ದ ಸೀರೀಸ್ ಆಟಗಾರನಿಗೆ ದ್ವಿಚಕ್ರ ವಾಹನವನ್ನು ನೀಡಿ ಗೌರವಿಸಲಾಗುತ್ತೆ. ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಪ್ರಶಸ್ತಿಯಾಗಿ ಗೋಲ್ಡ್ ಕಾಯಿನ್ ಇರುತ್ತೆ. ಬೆಸ್ಟ್ ಕೀಪರ್ ಮತ್ತು ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯಾಗಿ ಸಿಲ್ವರ್ ಕಾಯಿನ್ ಕೂಡ ಇರುತ್ತೆ. ಪಂದ್ಯಾಕೂಟದ ಪ್ರಮುಖ ರೂವಾರಿಗಳಾಗ್ತಾ ಇರುವಂತಹ ಪವನ್ ಮೆಹ್ತಾ ಮತ್ತು ಸ್ವಾತ್ ಗಲಿ ಈ ಪಂದ್ಯಾಕೂಟದ ಪ್ರಮುಖ ರೂವಾರಿಗಳು. ಈ ಪಂದ್ಯಾಕೂಟ ಡಿಸೆಂಬರ್ 11, 12 ಮತ್ತು 13 ಇದೇ ಕುಂದಾಪುರ ಗಾಂಧಿ ಮೈದಾನವನ್ನ ಕಾಣುತ್ತೆ. ಆ ಟೂರ್ನಮೆಂಟಿನ ಮತ್ತೊಂದು ಆಕರ್ಷಕದಾಯಕವಾಗಿರುವಂತಹ ಪ್ರದರ್ಶನ ಪಂದ್ಯ ಟೌನ್ ಮುನಾಫ್ 11 ಮತ್ತು ಜಾನ್ಸನ್ ರವಿ 11 ರೂಪದಲ್ಲಿ ಪ್ರದರ್ಶನ ಪಂದ್ಯ ಕೂಡ ಸಾಗ್ಲಿಕ್ಕಿದೆ. ಆ ಪಂದ್ಯಾಕೂಟಕ್ಕೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದಾವೆ ಟೌನ್ ಹೆಮ್ಮಾಡಿಯ ಪರವಾಗಿ. ವೈಡ್ ಬಾಲ್, ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನುವಂಥದ್ದು ಸಮಯದಿಂದ ಸಮಯಕ್ಕೆ ಬಹಳಷ್ಟೊಂದು ಬೆಳವಣಿಗೆಯ ಹಂತವನ್ನು ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟಗಳು 35 ವರ್ಷಗಳ ಒಂದು ಇತಿಹಾಸವನ್ನ ಕಂಡ್ರು ಕೂಡ ಈ ಕುಂದಾಪುರ ಪರಿಸರ ಬಹಳಷ್ಟೊಂದು ಹೆಚ್ಚಿನ ಅಂಶವಾಗಿ ಈ ರೀತಿಯ ಒಂದು 48 ಪಂದ್ಯಾಕೂಟವನ್ನ ಕಾಣುತ್ತೆ. ನಾವು ಕಂಡ ಹಾಗೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಅಗಲದಾಯಕವಾಗಿರುವಂತಹ 48 ಪಂದ್ಯಾಕೂಟ. ಅನಿಲ್ ಕಾರ್ಯ ಅವರ ಒಂದು ಹೋರಾಟ, ಬಹಳಷ್ಟು ದಿನಗಳ ಒಂದು ಪರಿಶ್ರಮ ಎಲ್ಲವೂ ಕೂಡ ಯಶಸ್ಸಿನ ನಾಗಾಲೋಟವನ್ನು ದಾಖಲಿಸುವಂತ ಎಲ್ಲ ಸಂದರ್ಭಕ್ಕಾಗಿ ಇವತ್ತು ಮೊದಲ ದಿನ ಏರಿಯಾ ವಾಯ್ಸ್ ಪಂದ್ಯಗಳು ಮುಂದುವರಿಕೆ ಆಗ್ತಾ ಇದೆ. ಐಡಿಯಲ್ ಟ್ರೋಫಿಯ ರೂಪದಲ್ಲಿ ರೈಸಿಂಗ್ ಡೆಲಿವರಿಯ ಚೆಂಡಿಗೆ ಅವಕಾಶ ಮಾಡಿಕೊಟ್ರು, ತನ್ಮೂಲಕವಾಗಿ ಕಾಟ್ ಬಿಹೈಂಡ್. 3ನೇ ವಿಕೆಟ್ ಪತನ. ಪ್ರಜ್ವಲ್ ವಾಪಸ್ ಸಾಥಿಯನ್ನು ಕಾಣ್ತಾ ಇದ್ದಾರೆ. ಈ ಕ್ರೀಡಾ ಋತು ಅನ್ನುವಂಥದ್ದು ಬಹಳಷ್ಟೊಂದು ದಾಖಲೆ ಪಂದ್ಯಾಕೂಟವನ್ನು ಕಂಡಿರುವಂತಹ ಒಂದು ಕ್ರೀಡಾ ಋತು ಕೂಡ. ಅದೇ ಸಮಯದಲ್ಲಿ ಮತ್ತೊಮ್ಮೆ ಕುಂದಾಪುರ ಗಾಂಧಿ ಮೈದಾನ ಮತ್ತೊಂದು ದಾಖಲೆಯ ಪಂದ್ಯಾಕೂಟವನ್ನು ಕಾಡ್ತಾ ಇದೆ ಐಡಿಯಲ್ ಟ್ರೋಫಿಯ ರೂಪದಲ್ಲಿ. ನಾಲ್ಕನೇ ಓವರ್ಗಾಗಿ ಕಿರಣ್ ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತವನ್ನು ಸತ್ತಾರ್ ದಾಖಲಿಸಿದ್ರು. ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಪ್ರಸನ್ನ ಮಾಣಿ ಶತರಕ್ಷಣೆ ಮಾಡಿದ್ರು. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 28ಕ್ಕೆ 3. ಇನ್ ಫೋಟೋಸ್ ಬಿರ್ವಾಸ್ 11. ಕುಂದಾಪುರ ಪರಿಸರ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಬಹಳಷ್ಟೊಂದು ಕೊಡುಗೆಗಳನ್ನು ಸತತವಾಗಿ ನೀಡಿಕೊಂಡು ಬಂದಿರುವಂತಹ ಒಂದು ಪರಿಸರ ಕೂಡ. 1991ರಲ್ಲಿ ಚಕ್ರವರ್ತಿ ಕುಂದಾಪುರ ತಂಡ ಇದೇ ಅಂಕದಲ್ಲಿ ಬಹಳಷ್ಟೊಂದು ವೈಭವೀತವಾಗಿರುವಂತಹ ಪಂದ್ಯಾಕೂಟವನ್ನ 98 ರೂಪದಲ್ಲಿ ಆರಂಭಿಸಿದ್ರು. ಅದೇ ಸಂಸ್ಥೆ 4 ಬಾರಿ ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟವನ್ನು ಕುಂದಾಪುರ ಗಾಂಧಿ ಮೈದಾನದಲ್ಲಿ ಆಯೋಜಿಸಿದ್ದಾರೆ. ಆ ಬಳಿಕ ಟಾರ್ಪಡೋಸ್ 3 ಬಾರಿ ವ್ಯವಸ್ಥಿತವಾಗಿರುವಂತಹ ರಾಷ್ಟ್ರಮಟ್ಟದ ಪಂದ್ಯಾಕೂಟವನ್ನು ಆಯೋಜಿಸಿರುವಂತಹ ಒಂದು ಸಂಸ್ಥೆ ಕೂಡ. 2018ರಲ್ಲಿ ಮೊದಲ ಬಾರಿಗೆ ಕುಂದಾಪುರ ಗಾಂಧಿ ಮೈದಾನ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹಾಟ್ ಟೆನ್ನಿಸ್ ಬಾಲ್ ರೂಪದ ಪಂದ್ಯಾಕೂಟವನ್ನ ಟಾರ್ಪಡೋಸ್ ಟ್ರೋಫಿಗಾಗಿ ಕಂಡಿತ್ತು. ಆ ಬಳಿಕ ಬಹಳಷ್ಟೊಂದು 48 ಪಂದ್ಯಾಕೂಟಗಳು. ಜಾನ್ಸನ್ ಕುಂದಾಪುರ, ಕೀಳೇಶ್ವರಿ ವಿಠಲ್ವಾಡಿಯ ತಂಡ, ವಿಶ್ವಕರ್ಮ ಸಮಾಜ ಬಾಂಧವರ ಪಂದ್ಯಾಕೂಟ, ಮುಸ್ಲಿಂ ಸಮಾಜ ಬಾಂಧವರ ಪಂದ್ಯಾಕೂಟ, ಈ ರೀತಿಯಾಗಿ ಬಹಳಷ್ಟೊಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಈ ಕುಂದಾಪುರ ಗಾಂಧಿ ಮೈದಾನ ಇಲ್ಲಿ ಐಡಿಯಲ್ ಟ್ರೋಫಿಯನ್ನ ಕಾಣ್ತಾ ಇದೆ. ಐದನೇ ಓವರ್ ಮೊದಲ ಚೆಂಡು, ಸತ್ತಾರ್ ಪೋಲ್ ಶಾಟ್. ಇವಾಗ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಇನ್ಫೋಟೋಸ್
ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಓಟಗಳು ಸತತವಾಗಿ ಬರ್ತಾ ಇದ್ರು ಕೂಡ ಅನಾವಶ್ಯಕವಾಗಿ ವಿಕೆಟ್ಸ್ ಗಳನ್ನ ಒಪ್ಪಿಸ್ತಾ ಇರುವಂತ ಇನ್ಫೋಟೋಸ್ ಬಿರ್ವಾಸ್ 11 ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಳ್ತಾ ಇರುವಂತ ಒಂದು ತಂಡ. ಹೊಸ ಆಟಗಾರ ಕಾರ್ತಿಕ್ ಕರ್ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಪಾಯಿಂಟ್ಸ್ ವಿಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು ಮನೋಜ್ ನಾಯರ್. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಸುನಿಲ್ ಗವಾಸ್ಕರ್ ಬಹಳಷ್ಟು ವರ್ಷಗಳಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಆಡ್ತಾ ಇರುವಂತ ಕುಂದಾಪುರದ ಜನಪ್ರಿಯ ಆಟಗಾರರು ಕೂಡ. ಇದರ ಮಧ್ಯೆ ಮತ್ತೊಂದು ವಿಕೆಟ್ ಕೂಡ ಪತನ. ಹೋದಾರಿ ಆಘಾತವನ್ನು ಕಾಣ್ತಾ ಇರುವಂತ ಇನ್ಫೋಟೋಸ್ ಬಿರ್ವಾಸ್ 11 ತಂಡ ಇಲ್ಲಿ ವಿಕೆಟ್ಸ್ ಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ 29-5 ಮಣಿ ಸುದರ್ಶನ ಈ ಬಾರಿ ಎಸೆದಿರುವಂತಹ ಚೆಂಡು ಕೇವಲ ಒಂದು ಓಟಗಳಿಗೆ ಮತ್ತೆ ಅವಕಾಶವನ್ನು ಪ್ರಸನ್ನ ಮಾಡಿಕೊಟ್ರು. ಬಹಳಷ್ಟು ಪಂದ್ಯಾಕೂಟವನ್ನು ಆಡಿರುವಂತಹ ಅನುಭವಿ ಆಟಗಾರ ಕೂಡ ಸುದರ್ಶನ ಮಾಣಿ. ಬಹಳಷ್ಟು ಮಂದಿ ಆಟಗಾರರಿಗೆ ಸತತವಾಗಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರುವಂತಹ ಪ್ರಮುಖ ಆಟಗಾರ ಕೂಡ ಸುದರ್ಶನ ಮಾಣಿ ಇಲ್ಲಿ ಅಂಕಣಕ್ಕೆ ಬಂದಿದ್ದಾರೆ. ಓಟವನ್ನು ದಾಖಲಿಸಿದ್ದಾರೆ. ತನ್ಮೂಲಕವಾಗಿ ತಂಡದ ಮೊತ್ತ ಕೂಡ 31ಕ್ಕೆ ತಲುಪ್ತಾ ಇದೆ. ಮತ್ತೆ ಪ್ರಸನ್ನ ಅಂತಿಮ ಚೆಂಡಿಗಾಗಿ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ. ತನ್ಮೂಲಕವಾಗಿ ಹೊಂದಾಣಿಕೆಯ ಕೊರತೆ. ರನ್ಔಟ್ ಮಾಡುವಂತ ಒಂದು ಅವಕಾಶ ಇತ್ತು. ಆ ಅವಕಾಶವನ್ನು ಕೈ ಚೆಲ್ತಾ ಇರುವಂತಹ ಆರ್ಎಕ್ಸಲಗದ ತಂಡ 5 ಓವರ್ಗಳ ಮುಕ್ತಾಯದ ಬಳಿಕ 31 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ 30 ಚೆಂಡುಗಳ ಆಟ ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಇದೆ. ನೋಡಿ, ಪಂದ್ಯವನ್ನ ಶೀಘ್ರವಾಗಿ ಮುಂದುವರಿಸಿಕೊಳ್ಳಿ, ವಿಳಂಬ ಮಾಡಬೇಡಿ. ಯಾವುದೇ ರೀತಿಯ ಒಂದು ವಿಳಂಬಕ್ಕೆ ಅವಕಾಶ ಇರುವುದಿಲ್ಲ. ದಯವಿಟ್ಟು ಆಡುವಂತ ಎಲ್ಲ ತಂಡಗಳು ಗಮನಿಸಿ. ಈ ಪಂದ್ಯಾಕೂಟ ಆಯೋಜನೆ ಆಗಿರುವಂತ ಮೂಲ ಉದ್ದೇಶವೇ 10 ಓವರ್ಗಳ ಪಂದ್ಯವನ್ನ ಎಲ್ಲ ಪಂದ್ಯಗಳಲ್ಲಿ ಆಡಿಸಬೇಕನ್ನುವಂತ ಒಂದು ಉದ್ದೇಶ. ಆ ಉದ್ದೇಶ ಒಂದು ಹಂತದಲ್ಲಿ ಸಮಾಪ್ತಿಯನ್ನು ಕಾಣಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ನೀವು ಪ್ರತಿಯೊಂದು ಹಂತಲ್ಲೂ ಕೂಡ ಸಮಾಲೋಚನೆ ಮಾಡುವಂತ ಒಂದು ವಿಚಾರದಲ್ಲಿ ವಿಳಂಬವಾಗುವಂತ ಒಂದು ಪರಿಸ್ಥಿತಿಯೇ ಸಂಘಟಕರಿಗೆ ಮತ್ತಷ್ಟು ಸಮಸ್ಯೆಯನ್ನು ಮಾಡಿಕೊಡುತ್ತೆ. ದಯವಿಟ್ಟು ಗಮನಿಸಿ, ಯಾರು ಕೂಡ ವಿಳಂಬಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. 6ನೇ ಓವರ್ ಆರಂಭವನ್ನು ಕಾಣುತ್ತೆ. ತನ್ಮೂಲಕವಾಗಿ ಇಲ್ಲಿ ಮತ್ತೆ ವೀಕ್ಷಕಗಳಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಪ್ರವೀಣಾಚಾರ್ ಮಾರ್ಕೋಳಿ. ಧನ್ಯವಾದಗಳು ಫಜಲ್ ಹೊನ್ನಾಳ್ ಅವರ. ಅನಿಲ್ ಕಾರ್ವಿ ಅವರ ಒಂದು ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ ಐಡಿಯಲ್ ಟ್ರೋಫಿಯ ದಿನದ 3ನೇ ಪಂದ್ಯಾಂಗಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಈಗ ಮನೋಜ್ ನಾಯರ್ ಎಸೆದಂತ ಚೆಂಡು ಅತಿರಿಕ್ತದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನೋ ಸೂಚನೆ, 1 ಓಟಗಳ ಸೇರ್ಪಡೆ.
ಈ ನಡುವೆ ಈಗ ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಕಿರಣ್ ಎಡವಟ್ಟರ ಮಾಡಿದ್ರು. ತನ್ಮೂಲಕ ಕ್ಷೇತ್ರಕ್ಷಣ ವೈಫಲ್ಯ. ಈಗ ಸೀಮಾರೇಖೆಯ ಗಮನಿಸಿದ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಒಂದು ಹಂತದ ಕ್ಷೇತ್ರಕ್ಷಣ ವೈಫಲ್ಯ ಮುಖಾಂತರವಾಗಿ ಈಗ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ನಡುವೆ ಈಗ ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಪ್ರಭು ಸ್ಕ್ವಾರ್ಲಾಗ್ ಮೇಲ್ಭಾಗದಲ್ಲಿ ಈಗ ಕ್ಷೇತ್ರಕ್ಷಣದಲ್ಲಿ ಪಡ್ಕೊಂಡ್ರು. 1 ಓಟಗಳ ಸೇರ್ಪಡೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಈಗ ತಂಡದ ಮೊತ್ತ 41ಕ್ಕೆ ತಲುಪ್ತಾ ಇದೆ. ಐಡಿಯಲ್ ಟ್ರೋಫಿ ದಿನದ 3ನೇ ಪಂದ್ಯದ ಮೊದಲ ಸೆಷನ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ 6ನೇ ಚಾಲ್ತಿಯಲ್ಲಿ. ನಾಯರ್ ಎಸ್ ಅಂತ ಚೆಂಡು ಈಗ ಮತ್ತೆ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನು ನಡೆಸಿದ್ರು. ನೇರ ಗುರಿಯನ್ನ ಕಂಡುಕೊಳ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ. ಲೆಗ್ ಬೈಸ್ ಎನ್ನುವ ಸೂಚನೆಯನ್ನು ತೋರ್ಪಡಿಸಿದ್ರು. ಬಹುಶಃ 40 ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಗ್ತಾ ಇರುವಂತಹ ಒಂದು 10 ಓವರ್ಗಳ ದಾಖಲೆ ಪಂದ್ಯಾಕೂಟ ಸಾಗ್ತಾ ಇದೆ ಕುಂದಾಪುರದ ಗಾಂಧಿ ಮೈದಾನದಲ್ಲಿ. ಲೇಟ್ ಕಾರ್ಡ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ಟೆನ್ನಿಸ್ ಬಾಲ್ ಕಂಡಂತವರು ಜನಪ್ರಿಯ ಆಟಗಾರ ಈಗ ನವೀನ ಕ್ಷೇತ್ರಕ್ಷಣ ಪಡ್ಕೊಂಡ್ರು. ಕೇವಲ 1 ಓಟಗಳಿಗೆ ಮತ್ತೆ ಮನೋಜ್ ನಾಯರ್ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಈಗ ಮತ್ತೆ ಓಚುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಟೆನ್ನಿಸ್ ನಲ್ಲಿ ಒಂದು ಹೊಸ ಪ್ರಯತ್ನದ ಪಂದ್ಯಾಕೂಟ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 10 ಓವರ್ಗಳ ಪಂದ್ಯ ಮೊದಲ ಬಾರಿಗೆ ಸಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಐಡಿಯಲ್ ಟ್ರೋಫಿಯ ವೀಕ್ಷಣೆಯಲ್ಲಿರುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯ ಆಧಾರದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. 6 ಓವರ್ಗಳ ಮುಕ್ತಾಯದ ಬಳಿಕ 43ಕ್ಕೆ 5. ಒಂದು ಹಂತದಲ್ಲಿ 6 ಓವರ್ಗಳ ಮುಕ್ತಾಯದ ಬಳಿಕ ಇನ್ಫೋಟೋಸ್ ಬಿರ್ವಾಸ 43ಕ್ಕೆ 5ನೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗ ಹೊಸ ಬೌಲರ್ ಮತ್ತೆ ಪ್ರಸನ್ನ ಮಾಣಿಯನ್ನು ಪರಿಚಯಿಸುವ ಪ್ರಯತ್ನವನ್ನ ಈಗ RX ಸಲಗದ ಆಟಗಾರರು ಮಾಡ್ತಾ ಇದ್ದಾರೆ. ಈ ನಡುವೆ ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಐಡಿಯಲ್ ಟ್ರೋಫಿಯಲ್ಲಿ 2 ಡಗ್ಔಟ್ಗಳನ್ನು ಬಳಸಲಾಗ್ತದೆ. ಒಂದೆಡೆ ಸ್ಪೋರ್ಟ್ಸ್ ಕುಂದಾಪುರ, ಇನ್ನೊಂದೆಡೆ ಇನ್ಫೋಟೋಸ್. ಈ ರೀತಿ 2 ಡಗ್ಔಟ್ಗಳನ್ನು ಬಳಸಿಕೊಂಡು ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಐಡಿಯಲ್ ಟ್ರೋಫಿ ಇವತ್ತಿನ ದಿನ ಏರಿಯಾ ವಯಸ್ಸಿನ 10 ತಂಡಗಳು ಪಂದ್ಯಾಕೂಟವನ್ನು ಆಡ್ಲಿಕ್ಕಿದೆ. ಸುದರ್ಶನ್ ಮಾಣಿಗೆ ಅಂತ ಚೆಂಡು ಈಗ ನೆಚ್ಚಿನ ಹೊಡೆತಗಳಿಗೆ ಅವಕಾಶನ ಮಾಡಿಕೊಟ್ರು. ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಈಗ ಇನ್ಫೋಟೋಸ್ ವಿರ್ವಾಸ್ 45 ಓಟವನ್ನು ದಾಖಲಿಸ್ತಾ ಇದೆ. 7ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಬಹಳಷ್ಟು ಅನುಭವಿ ಕ್ರಿಕೆಟಿಗರು ಇವತ್ತಿನ ದಿನ RX ಸಲಗದ ಪರವಾಗಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಒಂದು ಹಂತದಲ್ಲಿ 40ನಲ್ಲಿ ಬಹಳಷ್ಟು ಒಂದು ಸಾಧನೆಯನ್ನು ಮಾಡಿ ಜನಪ್ರಿಯತೆಯನ್ನು ಕಂಡಿರುವಂತಹ ನವೀನ್ ಕುಂದಾಪುರ ಇವತ್ತಿನ ದಿನ RX ಸಲಗದ ಪರವಾಗಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಈ ನಡುವೆ ಈಗ ಮತ್ತೆ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 50 ಓಟವನ್ನು ದಾಖಲಿಸಿರುವಂತಹ ಇನ್ಫೋಟೋಸಿನ ತಂಡ ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಗೂಟದ ಹಿಂಭಾಗದಲ್ಲಿ ದಯಾನಂದ್ ಕುಂದಾಪುರ ಒಂದು ಹಂತದಲ್ಲಿ ಚಾಲೆಂಜಿನ ಪರವಾಗಿ ಬಹಳಷ್ಟು ಒಂದು ಅತ್ಯುತ್ತಮ ಗೂಟರಕ್ಷಣೆಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಇವತ್ತಿನ ದಿನ RX ಸಲಗದ ಪರವಾಗಿ.
ತಟ್ಟಿಮುಟ್ಟಿ ಹೊಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ಕೇವಲ ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 7 ಓವರ್ಗಳ ಮುಕ್ತಾಯದ ಬಳಿಕ 51 ಓಟವನ್ನು ದಾಖಲಿಸ್ತಾ ಇದೆ. ಟೆನಿಸ್ ನಲ್ಲಿ ಒಂದು ಹಂತದಲ್ಲಿ 500ಕ್ಕೂ ಮಿಕ್ಕಿ ವೈಯಕ್ತಿಕ ಪ್ರಶಸ್ತಿಗಳನ್ನು ಪಡ್ಕೊಂಡು 48 ನಲ್ಲಿ ತನ್ನದೇ ಆದ ಜಾಪನ ಮೂಡಿಸಿರುವಂತ ಕರ್ನಾಟಕ ರಾಜ್ಯ ಟೆನಿಸ್ ಓರ್ವ ಜನಪ್ರಿಯ ಕ್ರಿಕೆಟಿಗರಾಗಿರ್ತಕ್ಕಂಥ 48 ಸ್ಪೆಷಲಿಸ್ಟ್ ಆಟಗಾರರಾಗಿರುವಂತ ಅನಿಲ್ ಕಾರ್ವಿ ಮುಂದಾಳತ್ವದಲ್ಲಿ 10 ಓವರ್ಗಳ ಒಂದು ದಾಖಲೆಯ ಪಂದ್ಯಾಕೂಟ ಇಲ್ಲಿ ಐಡಿಯಲ್ ಟ್ರೋಫಿ ಕುಂದಾಪುರದ ಕ್ರಿಕೆಟ್ ಕಾಶಿ ಗಾಂಧಿ ಮೈದಾನದಲ್ಲಿ ಸಾಗ್ತಾ ಇದೆ. ಕಿರಣ್ ಎಸಗಾರಿಕೆಯಲ್ಲಿ ಪಾಂಚಜನ್ಯ ಲೈನೆಟ್ ಪಂದ್ಯಾಕೂಟದ ನೇರ ಪ್ರಸಾರವನ್ನು ನಡೆಸ್ತಾ ಇದೆ. ಒಂದು ಹಂತದಲ್ಲಿ ಬಹುಶಃ ನೇರ ಪ್ರಸಾರದ ವೀಕ್ಷಣೆಯಲ್ಲಿರುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದಾವೆ. ತಟ್ಟಿಮುಟ್ಟಿ ಹೊಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 52ಕ್ಕೆ ತಲುಪ್ತಾ ಇದೆ. ಕಾರ್ತಿಕ್ ಶೈಕಣನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ಈ ನಡುವೆ ಲೇಟ್ ಗಾರ್ಡ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ನವೀನ ಬಹಳಷ್ಟು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕಾರ್ತಿಕ್ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 6ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇರುವಂತಹ ಇನ್ಫೋಟೋಸ್ ಬಿರ್ವಾಸಿನ ತಂಡ. ಹೊಸ ದಾಂಡಿಗ ಯುವ ಕ್ರಿಕೆಟಿಗ ಪ್ರತಾಪ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಕಿರಣ್ ಈಗ ಮೊದಲ ಒಂದು ಸಕ್ಸೆಸ್ ಅನ್ನು ತಂದುಕೊಡ್ತಾ ಇದ್ದಾನೆ. ಕಿರಣ್ ಎಸ್ ಅಂತ ಚೆಂಡು ಈಗ ಮತ್ತೆ ನೆಟ್ಟಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬೌಲರ್ಸ್ ಬ್ಯಾಕ್ ಟು ಹೊಡೆತ. ಅಶ್ವಿಕ್ ಈಗ ಚೆಂಡನ್ನು ಆಡಳಿಸ್ತಾ ಇದ್ದಾನೆ. ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 53ಕ್ಕೆ ತಲುಪ್ತಾ ಇದೆ. ಈ ನಡುವೆ ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ರಿಸ್ಕಿ ಓಟಗಳು ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ. ಕೇವಲ ಒಂದು ಓಟಗಳಿಗೆ ಮತ್ತೆ ಕಿರಣ್ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಒಂದು ಹಂತದಲ್ಲಿ ಪ್ರತಾಪ್ ಹಾಗೇನೆ ಸುದರ್ಶನ್ ಒಂದು ಅತ್ಯುತ್ತಮ ಆಟವನ್ನು ಅಂತಿಮ ಹಂತದಲ್ಲಿ ದಾಖಲಿಸಲೇಬೇಕಾಗಿದೆ. ಫೈಟಿಂಗ್ ಟಾರ್ಗೆಟ್ ಅನ್ನು ನೀಡುವಂತಹ ಒಂದು ಆಟವನ್ನು ಮುಂದುವರಿಸಬೇಕಾಗಿದೆ. 10 ಓವರ್ಗಳ ಪಂದ್ಯಾಟವಾಗಿದ್ದರಿಂದ 80ಕ್ಕೂ ಮಿಕ್ಕಿದ ಓಟಗಳು ಒಂದು ಹಂತದಲ್ಲಿ ಸಕ್ಸೆಸ್ ಅನ್ನ ಕಾಣುವಂತಹ ಎಸಗಾರಿಕೆಯನ್ನು ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ಳಬಹುದು. ಈ ನಡುವೆ ಈಗ ಸುದರ್ಶನ್ಗೆ ಸಂತ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆ ಕ್ರಮಿಸಿದ ಬೌಂಡ್ರಿ. ಅಂತಿಮ ಹಂತದಲ್ಲಿ ಈಗ ಕಿರಣ್ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 8 ಓವರ್ಗಳ ಮುಕ್ತಾಯದ ಬಳಿಕ 59ಕ್ಕೆ 6 ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಬೌಲರ್ ಅಶ್ವಿಕ್ ಎಸಗಾರಿಕೆಯಲ್ಲಿ. ಅಶ್ವಿಕನ ಮೊದಲ ಚೆಂಡು ಈಗ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಹಂತದಲ್ಲಿ ಕೇವಲ ಒಂದು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. 2 ಏರಿಯಾ ವೈಸ್ ತಂಡಗಳು ಈಗ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಒಂದು ಹಂತದಲ್ಲಿ 40 ನಲ್ಲಿ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಕಂಡಿರುವಂತಹ 2 ತಂಡದ ಆಟಗಾರರು ಇವತ್ತಿನ ದಿನ ಪ್ರತಿ ಹೋರಾಟದ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿ ಹೊಡೆಯುವಂತಹ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ನವೀನ್ ಮತ್ತೊಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರೆ ಬಹಳಷ್ಟು ಒಂದು ಅತ್ಯುತ್ತಮ
ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಈಗ ಮತ್ತೊಂದು ಹುದ್ದಾರಿ ಆಘಾತವನ್ನ ಕಂಡ್ಕೊಳ್ತಾ ಇರುವಂತ ಇನ್ಫೋಟಾಸ್ ಬಿರ್ವಾಸಿನ ತಂಡ. ಏಳು ಹೋದಾರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಅಂತಿಮ ಆಟಗಾರರಿಗೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಅಶು ಎಸ್ ಅಂತ ಚೆಂಡು ಈಗ ಬ್ಲಾಕರ್ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಮತ್ತೆ ಓಟವನ್ನು ದಾಖಲಿಸಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಚುಕ್ಯಸ ಸೇರ್ಪಡೆ ಆಗ್ತಾ ಇದೆ. 60ಕ್ಕೆ 7 ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ನೆಟ್ಟನ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಬೌಲರ್ಸ್ ಬ್ಯಾಕ್ ಟು ಹೊಡೆತ. ಮಿಡ್ ಆನ್ ಮೇಲ್ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಮತ್ತೆ ಅಶು ಅವಕಾಶ ಮಾಡಿಕೊಟ್ರು. ಬಿರ್ವಾಸ್ ಇನ್ಫೋಟಾಸ್ ಆರ್ಕೆ ಸಲಗದ ವಿರುದ್ಧವಾಗಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ಅಶು ತೋರ್ಪಡಿಸ್ತಾ ಇದ್ದಾನೆ. ಒಂದು ಹಂತದಲ್ಲಿ ಜಾನ್ಸನ್ ಕ್ರಿಕೆಟರ್ಸಿನ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಅತ್ಯುತ್ತಮ ಆಟವನ್ನ ದಾಖಲಿಸಿರುವಂತಹ ಆಟಗಾರ ಕೂಡ. ವೇಗದ ಚೆಂಡಿಗೆ ಮತ್ತೆ ಬ್ಲಾಕರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಸತತ ಡಾಟ್ ಬಾಲ್ಗಳು ಒಂದು ಹಂತದಲ್ಲಿ ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. 9 ಓವರ್ಗಳ ಮುಕ್ತಾಯದ ಬಳಿಕ 61ಕ್ಕೆ 7. ಒಂದು ಹಂತದಲ್ಲಿ ಈಗ ಆರ್ಕೆ ಸಲಗ ಒಂದು ಬಹಳಷ್ಟು ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ಒಳಗೊಂಡಿರುವಂತಹ ತಂಡ. ಈಗ ಅಂತಿಮವರೆಗಾಗಿ ಮತ್ತೆ ಮನೋಜ್ ನಾಯರವನ್ನು ಪರಿಚಯಿಸುವ ಪ್ರಯತ್ನವನ್ನು ನಡೆಸ್ತಾ ಇರುವಂತಹ ಆರ್ಕೆ ಸಲಗ ತಂಡ. ಆರ್ಎಕ್ಸ್ ಸಲಗ ತಂಡ ಪಂದ್ಯಾಕೂಟವನ್ನು ಆಡ್ತಾ ಇದೆ. ತೀರಾ ಬ್ಲಾಕರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಆರ್ಎಕ್ಸ್ ಸಲಗದ ಬೌಲರ್ಗಳು ಒಂದು ಹಂತದ ಬಹಳಷ್ಟು ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಓಟಗಳಿಗೆ ಕಡಿವಾಣ ಹಾಕ್ತಾ ಇದ್ದಾರೆ. ಲೇಟ್ ಕಾರ್ಡ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ಪ್ರಸನ್ನ ಮಾಡಿ ಚೆಂಡನ್ನು ಅಡಾಯಿಸ್ತಾ ಇದ್ದಾರೆ. ತಂಡದ ಮೊತ್ತ 62ಕ್ಕೆ ತಲುಪ್ತಾ ಇದೆ. ಸೋಲು ಗೆಲುವಿನ ಲೆಕ್ಕಾಚಾರಕ್ಕಾಗಿ ಈಗ 540 ಟಾರ್ಗೆಟ್ ಅನ್ನು ನೀಡುವಂತಹ ಪ್ರಯತ್ನದ ನಡುವೆ ಈಗ ಮತ್ತೆ ಬೌಲರ್ಸ್ ಬ್ಯಾಕ್ ಟು ಹೊಡೆತ. ಅಶ್ವಿಕ್ ಚೆಂಡನ್ನು ಅಡಾಯಿಸ್ತಾ ಇದ್ದಾನೆ. ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 64 ಓಟಗಳು. ಅಂತಿಮ ಹಂತದಲ್ಲಿ 2 ಓವರ್ಗಳಲ್ಲಿ ಯಾವುದೇ ರೀತಿಯ ಬೌಂಡರಿಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಈ ನಡುವೆ ಈಗ ಮತ್ತೆ ಬೆರೋಸಿನ ಹೊಡೆತವನ್ನು ದಾಖಲಿಸುವ ಒಂದು ಹಂತದಲ್ಲಿ ಈಗ ವಿಕೆಟ್ ನೆಲ ಕೊಡ್ತಾ ಇದೆ. ಇಲ್ಲಿ ಇನ್ಫೋಟಾಸ್ ಆಲ್ ಔಟ್ ಆಗ್ತಾ ಇದೆ. 64 ಓಟವನ್ನು ದಾಖಲಿಸಿ 65ರ ಒಂದು ಟಾರ್ಗೆಟ್ ಅನ್ನು ಈಗ ಆರ್ಎಕ್ಸ್ ಸಲಗ ಆಟಗಾರರಿಗೆ ನಿಗದಿಪಡಿಸ್ತಾ ಇದೆ. 60 ಚೆಂಡುಗಳಲ್ಲಿ ಈಗ 65ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಇಲ್ಲಿ ಬೌಲರ್ಗಳು ಓಟಗಳಿಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನು ನಡೆಸಿದ್ರೆ ಇನ್ಫೋಟಾಸ್ ಬಿರ್ವಾಸ್ ಜಯವನ್ನ ದಾಖಲಿಸಬಹುದಾದಂತಹ ಪಂದ್ಯ. ಇಲ್ಲಿ 2ನೇ ಸೆಷನ್ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಈಗ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶೆ 9 ಮತ್ತು 10 9ನೇ ಓವರ್ನಲ್ಲಿ ಅಶ್ವಿಕ್ ಬಹಳಷ್ಟು ಒಂದು ಅತ್ಯುತ್ತಮ ಎಸಗಾರಿಕೆಯನ್ನ ತೋರ್ಪಡಿಸಿದ್ರು. ಅಂತಿಮ ಓವರ್ನಲ್ಲಿ ಕೂಡ ಕ್ರಿಕೆಟ್ನ ಹಿರಿಯಣ್ಣ ಮನೋಜ್ ನಾಯರ್ ಕೂಡ ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ಕೂಡ ತೋರ್ಪಡಿಸಿದ್ರು.
65ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಇಲ್ಲಿ ಇನ್ಫೋಟಾಸ್ ವೆರ್ವಾಸ್ ಬೌಲರ್ಗಳು ಓಟಗಳಿಗೆ ಕಡಿವಾಣ ಹಾಕುವುದರ ಜೊತೆಗೆ ವಿಕೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಇಲ್ಲಿ 2ನೇ ಸೆಷನ್ ಆರಂಭ. ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶೆ. ಹಾಗೇನೆ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಟೆನ್ನಿಸ್ ವರ್ಲ್ಡ್ ಕಂಡಂತ ಓರ್ವ ಜನಪ್ರಿಯ ನಿರ್ಣಾಯಕರಾಗಿರುವಂತ ಪ್ರಶಾಂತ ಪ್ರಭುಗಳು ಈಗ ಆಗಮಿಸ್ತಾ ಇದ್ದಾರೆ. ಪ್ರಶಾಂತ ಪ್ರಭುಗಳ ಒಂದು ಐಡಿಯಲ್ ಟ್ರೋಫಿಯ ಪರವಾಗಿ ಅನಿಲ್ ಕಾರ್ವಿ ಅವರ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಅರವತ್ತೈದರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಇಲ್ಲಿ ಬೌಲರ್ ಪ್ರಜ್ವಲ್ ಎಸಗಾರಿಕೆಯಲ್ಲಿ ಮೊದಲ ಚೆಂಡು ಈಗ ನವೀನನಿಗೆ ಎಸಂತ ಚೆಂಡು ತೀರಾ ಕ್ಲೋಸ್ ಆಗಿ ಬಿಡ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಚುಕ್ಯಾಸ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಟಾರ್ಗೆಟ್ ನಂಬರ್ 65. ಎರಡನೇ ಬಾರಿ ಎಸಂತ ಚೆಂಡು ನವೀನ ಒಂದು ಅತ್ಯುತ್ತಮ ಸ್ಟ್ರೈಕ್ ರೊಟೇಷನ್ ಅನ್ನು ಮಾಡ್ತಾ ಇದ್ದಾನೆ. ಕೇವಲ ಒಂದೋಟಗಳ ಸೇರ್ಪಡೆ. RX ಸಲಗ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ನವೀನ್ ಒಂದೋಟವನ್ನು ದಾಖಲಿಸಿದೆ. ಪ್ರಜ್ವಲ್ ಪಜ್ಜು ಮೊದಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶನ ಮಾಡಿಕೊಟ್ರು. ಕ್ಷೇತ್ರ ಕ್ಷಣ ಪಡ್ಕೊಂಡ್ರು. ಮತ್ತೆ ಕೇವಲ ಒಂದೋಟಗಳ ಸೇರ್ಪಡೆ. ಚಾಲೆಂಜಿನ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತಹ ಜೋಡಿಗಳು ಈಗ ಆರಂಭಿಕ ಹಂತದಲ್ಲಿ RX ಸಲಗದ ಪರವಾಗಿ ಎಂಟ್ರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ನವೀನ್ ನನಗೆ ಸಂತ ಚೆಂಡಗ ಮತ್ತೆ ಕ್ಲೋಸ್ ಆಗಿ ಬೀಳ್ತಾ ಇದೆ. ಕ್ಷೇತ್ರ ಕ್ಷಣಗ ಕಾರ್ತಿಕ್ ಪಡ್ಕೊಂಡ್ರು. ಚುರುಕಿನ ಓಟಗಳ ಮುಖಾಂತರವಾಗಿ ಈಗ 3ಕ್ಕೆ ತಲುಪ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಓವರ್ ಚಾಲ್ತಿಯಲ್ಲಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 10 ಓವರ್ಗಳ ಪಂದ್ಯ. ಅನಿಲ್ ಕಾರ್ವಿ ಅವರ ಒಂದು ಮುಂದಾಳುತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ದಾಖಲೆ 10 ಓವರ್ಗಳ ಪಂದ್ಯ ಸಾಗ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ ಮುಗ್ದಾದ ಬಳಿಕ ಕೇವಲ 3 ಓಟಗಳಿಗೆ ಪ್ರಜ್ವಲ್ ಅವಕಾಶ ಮಾಡಿಕೊಟ್ರು. ಪೌಟ್ಯಾಡ 37 ಪಂದ್ಯಾಕೂಟವನ್ನು ನೆನಪಿಸುವ ಹಂತವನ್ನ ಕಂಡ್ರೆ ಕರ್ನಾಟಕ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಒಂದು ಜನಪ್ರಿಯತೆಯನ್ನ ಕಂಡುಕೊಂಡಿರುವಂತಹ ಹೆಚ್ಚಿನ ಆಟಗಾರರು ನಾಳೆಯ ದಿನ ಕುಂದಾಪುರದ ಗಾಂಧಿ ಮೈದಾನಕ್ಕೆ ಎಂಟ್ರಿಯನ್ನು ನೀಡಿ ಐಡಿಯಲ್ ಟ್ರೋಫಿಯ 2ನೇ ದಿನದ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. 3 ಜನ ಯಶಸ್ವಿ ನಿರ್ಣಾಯಕರು ಇವತ್ತಿನ ದಿನ ನಿರ್ಣಾಯಕ ಪೀಠದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದೆಡೆ ಶರತ್ ಸಂಚಾರಿ ಹರೀಶ್ ಜೊತೆಗಾಗಿ ಸುಜಿತ್ ಗೊಲ್ಲ. ಎರಡನೇ ಓವರ್ಗಾಗಿ ಈಗ ಸುದರ್ಶನ್ ಮಾಣಿ ಟೆನ್ನಿಸ್ ವಲ್ಲ ಇನ್ನೋರ್ವ ಜನಪ್ರಿಯ ಕ್ರಿಕೆಟಿಗ ಕೂಡ. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಅತಿರಿಕ್ತದ ಓಟವನ್ನು ಬರ್ತಾ ಇದೆ.
ವೈಡ್ ಬಾಲ್ ಮುಖಾಂತರವಾಗಿ ಮತ್ತೆ ಒಂದು ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಈ ನಡುವೆ ಈಗ ನವೀನ್ ಸತ್ತ ಚೆಂಡು ಈಗ ಬಹಳಷ್ಟು ಒಂದು ಅತ್ಯುತ್ತಮ ಹೊಡೆತ. ನವೀನ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. 4 ಓಟಗಳ ಸೇರ್ಪಡೆ. ಒಂದು ಬಾರಿ ಮ್ಯಾನ್ ಆಫ್ ದಿ ಸೀರೀಸ್ ಮುಖಾಂತರವಾಗಿ ಬೈಕ್ ಅನ್ನು ಪಡ್ಕೊಂಡಿರುವಂತಹ ಆಟಗಾರ ಕೂಡ ನವೀನ್. ಈಗ ಮತ್ತೆ ಸ್ಟ್ರೈಕರ್ ಎಂಡ್ನಲ್ಲಿ ಬೀಸುವಂತ ಪ್ರಯತ್ನ. ಪರ್ಫೆಕ್ಟ್ ಹೊಡೆತವನ್ನ ಈಗ ನವೀನ್ ಪಡ್ಕೊಳ್ತಾ ಇಲ್ಲ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಈಗ 9ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 56 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. 3ನೇ ಬಾರಿಯ ಸಂದ ಚೆಂಡಗ ಬಹಳಷ್ಟು ಒಂದು ಅತ್ಯುತ್ತಮ ಹೊಡೆತ. ಅಂತಿಮ ಕ್ಷಣದಲ್ಲಿ ಕ್ಷೇತ್ರ ಕ್ಷಣ ವೈಫಲ್ಯ ಸಿ ಮಾ ರೇಖೆಯನ್ನು ಕಮಿಸಾದ ಬೌಂಡ್ರಿ. ಮೊದಲ ಹಂತದಲ್ಲಿ ನವೀನ ಬೌಂಡ್ರಿಯನ್ನು ದಾಖಲಿಸಿದ್ರೆ ಈಗ ದಯಾನಂದ್ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಒಂದು ಹಂತದ ಲೆಕ್ಕಾಚಾರದ ಆಟವನ್ನು ದಾಖಲಿಸುವ ಒಂದು ಹಂತದಲ್ಲಿ ಬಹಳಷ್ಟು ಒಂದು ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ಅನಿಲ್ ಕಾರ್ವಿ ಅವರ ಮುಂದಾಳತ್ವದಲ್ಲಿ ಐಡಿಯಲ್ ಟ್ರೋಫಿಯಾಗಿ ಸಾಗ್ತಾ ಇದೆ. ಮೊದಲ ದಿನದ ಏರಿಯಾ ವೈಸ್ ಪಂದ್ಯಾಟವಾಗಿ ಟೆನ್ನಿಸ್ ನಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತಹ ಆಟಗಾರ. 500ಕ್ಕೂ ಮಿಕ್ಕಿ ವೈಯಕ್ತಿಕ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಕರ್ನಾಟಕ ರಾಜ್ಯ ಟೆನ್ನಿಸ್ ಓರ್ವ ಜನಪ್ರಿಯ ಕ್ರಿಕೆಟಿಗರಾಗಿರ್ತಕ್ಕಂಥ ಫೋರ್ಟಿಯಲ್ನವರುವ ಸ್ಪೆಷಲಿಸ್ಟ್ ಆಟಗಾರ ಅನಿಲ್ ಕಾರ್ವಿ ಮುಂದಾಳತ್ವದಲ್ಲಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ ಐಡಿಯಲ್ ಟ್ರೋಫಿಯಾಗಿ. ಈ ನಡುವೆ ಈಗ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ವರ್ಡ್ ಫೈಡ್ ಮರ್ಮಾರ್ಗದಲ್ಲಿ ಪ್ರಜ್ವಲ್ ಈಗ ಚೆಂಡನ್ನ ಡಾಯಿಸ್ತಾ ಇದ್ದಾರೆ. ತಂಡದ ಮೊತ್ತ ಈಗ 14ಕ್ಕೆ ತಲುಪ್ತಾ ಇದೆ. ಅಡ್ಡ ಹೊಡೆತ ನಡುವೆ ಈಗ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಮತ್ತೆ ಕೇವಲ ಒಂದು ಓಟಗಳಿಗೆ ಮತ್ತೆ ಸುದರ್ಶನ್ ಮಾಡಿ ಅವಕಾಶವನ್ನು ಮಾಡಿಕೊಟ್ರು. ಎರಡು ಓವರ್ಗಳ ಮುಗ್ದಾದ ಬಳಿಕ 15 ಓಟವನ್ನು ಪಡ್ಕೊಂಡ್ರೆ ಈಗ 3ನೇ ಓವರ್ ಚಾತಿಯಲ್ಲಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಈಗ ಬ್ಯಾಟಿಂಗ್ ಪವರ್ ಪ್ಲೇ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಇಲ್ಲಿ ವಿಶಿಷ್ಟ ರೀತಿಯ ಒಂದು ಹೊಸ ವಿನ್ಯಾಸ ಪಂದ್ಯಕೂಟ ಅನಿಲ್ ಕಾರ್ವಿ ಐಡಿಯಲ್ ಟ್ರೋಫಿ ಆಗಿ ನಡೆಸ್ತಾ ಇದ್ದಾರೆ. ಮೂರನೇ ಓವರ್ ಈಗ ಬ್ಯಾಟಿಂಗ್ ಪವರ್ ಪ್ಲೇ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಮೊದಲ ಚೆಂಡಿಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲೇಟ್ ಕಟ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ನವೀನನಿಗೆ ಸಂತ ಚೆಂಡಿಗ ಸ್ಕಾರ್ ಲಾಕ್ ಬೆರುಸಿನ ಹೊಡೆತ ಸಿ ಮಾ ರೇಖೆಯನ್ನು ಗಮನಿಸ್ತಾ ಇದೆ ಬೌಂಡ್ರಿ. ನಾಲ್ಕು ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 19 ಓಟವನ್ನು ಪಡ್ಕೊಂಡ್ರು. ಜಯಕ್ಕಾಗಿ 46 ಓಟಗಳು ಬರಬೇಕಾಗಿದೆ. 65ರ ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡ್ತಾ ಇರುವಂತಹ RX ಸಲಗದ ತಂಡ.
ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಒಂದು ಅತ್ಯುತ್ತಮ ಬ್ಯಾಟಿಂಗ್ ಪವರ್ ಪ್ಲೇ ಹಾದಿಯಲ್ಲಿ ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ಈಗ ಪ್ರಜ್ವಲ್ ತೋರ್ಪಡಿಸ್ತಾ ಇದ್ದಾನೆ ಬಿರ್ವಾಸ ಇನ್ಫೋಟರ್ಸಿನ ಪರವಾಗಿ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಒಂದು ಹಂತದ ಲೆಕ್ಕಾಚಾರದ ಎಸವನ್ನ ಈಗ ಬ್ಯಾಟಿಂಗ್ ಪವರ್ ಪ್ಲೇ ಹಾದಿಯಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಓಟಗಳಿಗೆ ಕಡಿವಾಣ ಹಾಕುವಂತ ಎಸವನ್ನ ಕೂಡ ಮುಂದುವರಿಸ್ತಾ ಇದ್ದಾನೆ. ಲೋವರ್ ಫುಟಾಸ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಓಟವನ್ನು ಪಡ್ಕೊಂಡ್ರು. ಮತ್ತೆ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 3 ಓವರ್ಗಳ ಮುಗ್ದಾದ ಬಳಿಕ 22 ಓಟಗಳು. ಇನ್ನೂ ಕೂಡ 7 ಓವರ್ಗಳಲ್ಲಿ 43 ಅವಶ್ಯಕತೆಯನ್ನು ಕಂಡುಕೊಳ್ಳಬೇಕಾಗಿದೆ. ಆರಂಭಿಕ ಜೋಡಿಗ ಒಂದು ಅತ್ಯುತ್ತಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಈ ನಡುವೆ 4ನೇ ಓವರ್ ಮುಂದುವರಿಕೆ ಪಡ್ಕೊಂಡ್ರೆ ಈಗ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ. ವಿಶ್ವನಾಥ್ ಫ್ರಮ್ ಗಂಗೊಳ್ಳಿ. ಧನ್ಯವಾದಗಳು ಪ್ರವೀಣಾಚಾರ್ಯ ಮಾರ್ಗೋಳಿ. ಎಸಗಾರಿಕೆಯಲ್ಲಿ ವಿಜಯ್ 65ರ ಟಾರ್ಗೆಟ್ ಮೊತ್ತ. ದಾಡುಗಾರಿಕೆಯಲ್ಲಿ ದಯ್ಯ ಕಂಡುಕೊಂಡಿದ್ರು. ಟೆನ್ನಿಸ್ ಬಾಲ್ ಕಂಡಂತ ಇನ್ನೋರ್ವ ಹೆಗ್ಗಳಿಕೆ ಆಟಗಾರ ನವೀನ್ ಈಗ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ. ಅಂಕಿಅಂಶ ಪಟ್ಟಿ 23 ಓಟವನ್ನು ಗಳಿಸಿಕೊಳ್ತಾ ಇದೆ. 4ನೇ ಓವರ್ನ ಮುಂಚೂಣಿಯನ್ನು ಕಂಡುಕೊಳ್ಳಬೇಕಾಗಿದೆ. ಎಸಗಾರಿಕೆಯಲ್ಲಿ ವಿಜಯ್. ಈ ಬಾರಿ ನವೀನ್ ರಿಸ್ಕಿ ಓಟವನ್ನು ಕೈಗೊಂಡಿದ್ರು. ನೇರ ಹಿಟ್ ಮಾಡೋ ಪ್ರಯತ್ನವನ್ನು ಕಂಡುಕೊಂಡಿದ್ರು. ಕೂದಲ ಅಂತರದಲ್ಲಿ ನವೀನ್ ಸ್ವಸ್ಥಾನದಲ್ಲಿ ಒಂಟಿ ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ಕೊಂಚ ಮುಗ್ಗರಿಸಿದ್ರು ಕೂಡ, ಒಂದು ಹೆಜ್ಜೆ ಹಿಂಡೇಟ್ ಆಗಿದ್ರು ಕೂಡ ನೇರ ಗುರಿ ಎಸ್ ಅನ್ನು ಕಂಡುಕೊಂಡ್ರೆ ನವೀನ್ ಆಟಕ್ಕೆ ಪೂರ್ಣ ವಿರಾಮವನ್ನು ನೀಡಬೇಕಾಗಿತ್ತು. ಸ್ವಸ್ಥಾನದಲ್ಲಿ ಅದರ ಒಂಟಿ ಓಟದ ಹೆಚ್ಚುವರಿ ಎಸದ ಗಾರಿಕೆಯಲ್ಲಿ ಮತ್ತೆ ವಿಜಯ ಕಂಡುಕೊಳ್ಳಬೇಕಾಗಿದೆ. ಈ ಬಾರಿ ದಯಾ ಶಾರ್ಟ್ ಆಗಿ ಬಂದಂತ ಚೆಂಡನ್ನ ಪ್ರಥಮ ಜಾರಿಯಲ್ಲಿ ದೂಡಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ಸಮಂಜಸವಾದ ಹೊಡೆತಕ್ಕೆ ಚೆಂಡ ನಿಲ್ಲುತ್ತಾ ಇಲ್ಲ, ಆದ್ರೂ ಕೂಡ ತಟ್ಟಿ ಮುಟ್ಟೋಡ ಪ್ರಯತ್ನವನ್ನ ದಯಾ ಕಂಡುಕೊಳ್ತಾ ಇದ್ದಾನೆ. ಇತ್ತ ಕಡೆಯಲ್ಲಿ ಕಾಲು ಶತಕದ ಪೂರೈಕೆಯನ್ನು ಅಂಕಿಅಂಶ ಪಟ್ಟಿ ಕಂಡುಕೊಳ್ತಾ ಇದೆ. RX ಸಲಗದ ಅಂಕಿಅಂಶ ಪಟ್ಟಿ. ಕವರ್ಸ್ ನಲ್ಲಿ ಆಡೋ ಪ್ರಯತ್ನಗಳು ಕೊಂಚ ಮಡಿಗೆ ಗಾಳಿಯಲ್ಲಿ ತೆಲೆತು ಚೆಂಡು. ರನ್ಔಟ್ಗೆ ಮನವಿಗೆ ತಕ್ಕಂತ ಪುರಸ್ಕಾರ ನೇರವಾಗಿ ತ್ರಿನೇತ್ರಕ್ಕೆ ರವಾನೆಯನ್ನು ಕಂಡುಕೊಳ್ತಾ ಇದೆ. ಒಂದು ವೇಳೆ ರನ್ಔಟ್ ಅನ್ನು ಕಂಡುಕೊಂಡ್ರೆ ಇಲ್ಲಿ ದಯಾನ ಆಟಕ್ಕೆ ಪೂರ್ಣ ವಿರಾಮ ಬೀಳ್ತದೆ. ಆರಂಭಿಕ ಬತ್ತಳಿಕೆಯ ಬ್ರಹ್ಮಾಸ್ತ್ರ RX ಸಲಗದ ಆರಂಭಿಕ ಹುದ್ದರಿ ಪತನವನ್ನು ಕಂಡುಕೊಳ್ಬೇಕಾಗ್ತದೆ. ಆ ರನ್ಔಟ್ ಇಲ್ಲಿ ದಯಾನ ಹುದ್ದರಿಯ ಪತನ ರನ್ಔಟ್ ಅನ್ನು ಕಂಡುಕೊಳ್ತಾ ಇದೆ. ಶೀಘ್ರಗತಿಯಲ್ಲಿ ಪಂದ್ಯ ಕೂಡ ಮುಂದುವರಿಸಿಕೊಳ್ಬೇಕು ದಯವಿಟ್ಟು.
ಈಗ RX ಸಲಗದ ಬತ್ತಳಿಕೆ ಮೂರನೇ ಆಟಗಾರ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಕಿರಣ್ ರಂಗದ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. 65ರ ಟಾರ್ಗೆಟ್ ಮೊತ್ತದ ಅಂಕಿಅಂಶ ಪಟ್ಟಿ 25ಕ್ಕೆ ಸ್ತಬ್ಧವಾಗಿ ನಿಲ್ಲಿಸ್ತಾ ಇದ್ದಾನೆ ವಿಜಯ ಸತಗಾರಿಕೆಯಲ್ಲಿ. ಕೊಂಚ ಮಾಡಿ ರಿವರ್ಸ್ ಮಾಡೋ ಪ್ರಯತ್ನವನ್ನು ನವೀನ್ ಕಂಡುಕೊಂಡಿದ್ರು. ದಾಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಓವರ್ನ ಮುಕ್ತಾಯ. ಅಂಕಿಅಂಶ ಪಟ್ಟಿ ಇಲ್ಲಿಗೆ 24 ಓಟ್ ಎಸೆತವನ್ನು ಪೂರೈಸಿಕೊಳ್ತಾ ಇದೆ. 25ಕ್ಕೆ ಸಮಾಪ್ತಿ. 36 ಬಾಕಿ ಇದೆ ಚೆಂಡು. 40 ಓಟಗಳ ಅವಶ್ಯಕತೆ ಬೇಕಾಗಿದೆ. ಮೂವತ್ತಾರಕ್ಕೆ 40. ಬೀರ್ವಾದ ಪರವಾಗಿ 5ನೇ ಓವರ್ನ ಆರಂಭಿಕ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ ಸುದರ್ಶನ್ ಮಾನಿ. ಹೆಗ್ಗಳಿಕೆಯ ಟೆನ್ನಿಸ್ ಬಾಲ್ ಕಂಡಂತ ಇನ್ನೋರ್ವ ದೈತ್ಯ ಆಟಗಾರ, ಆಲ್ರೌಂಡರ್ ಆಟಗಾರ, ಐಕಾನ್ ಆಟಗಾರ. ಬಹುಶಃ ಶ್ರೀಲಂಕಾ ಪರವಾಗಿ ಆಡಿರ್ತಕ್ಕಂಥ, ಶ್ರೀಲಂಕಾ ತಂಡದ ಪರವಾಗಿ ಆಡಿಕೊಂಡು ಈ ಒಂದು ಟೆನ್ನಿಸ್ ಬಾಲ್ ಇತಿಹಾಸದ ಪುಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಇನ್ನೋರ್ವ ಹೆಗ್ಗಳಿಕೆಯ ಧೀಮಂತ ಆಟಗಾರ ಕೂಡ ಸುದರ್ಶನ್ ಮಾಣಿ. ಬೀರುವ ಪರವಾಗಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ. ಇತ್ತ ಕಡೆ ಕಿರಣ್ ಗೆಸದ ಚೆಂಡು, ದಾಂಡನ ಕೆಳಕ್ಕೆ ಬಂದಿರ್ತದ ಚೆಂಡು. ಮಿಡ್ ಆಫ್ ನಲ್ಲಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ ಕಿರಣ್. ಒಂಟಿ ಓಟದ ಗಳಿಕೆ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತದೆ. 26 ಸಮಾಪ್ತಿ. ಇನ್ನು ಕೂಡ 39 ಓಟಗಳ ಅವಶ್ಯಕತೆ ಬಾಕಿ ಇದೆ. ಸುದರ್ಶನ್ ಮತ್ತೆ ಎರಡನೇ ಚೆಂಡಿಗಾಗಿ ಕಂಡುಕೊಳ್ಳಬೇಕಾಗಿದೆ. ಈ ಬಾರಿ ಬಿರುಸಿನ ಹೊಡೆತ. ಕವರ್ಸ್ ನಲ್ಲಿ ಆಡೋ ಪ್ರಯತ್ನ, ಕೊಂಚ ಮಟ್ಟಿಗೆ ಗ್ಯಾಪ್ ಶಾಟ್ಗಳನ್ನು ಕಂಡುಕೊಳ್ತಾ ಇಲ್ಲ. ನವೀನ್ ಒಂಟಿ ಓಟವನ್ನು ಗಳಿಸಿಕೊಳ್ತಾ ಇದ್ದಾನೆ. ಮತ್ತೆ ಕಿರಣ್ ಈಗ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ. ಯಾವ ತಂಡಕ್ಕೆ ಗೆಲುವು ಎನ್ನುವಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇದ್ರೆ ಎಸೆತಗಾರಿಕೆಯಲ್ಲಿ ಮತ್ತೆ ಮೂರನೆಯ ಚೆಂಡಿಗಾಗಿ ಸುದರ್ಶನ್ ಕಂಡುಕೊಳ್ಬೇಕಾಗಿದೆ. ಉತ್ತಮ ರೀತಿಯ ಹೊಡೆತ. ಯಶ್ ಕವರ್ಸ್ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾರೆ. ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದ್ರೆ ಸಾಕಷ್ಟು ಸಮಯದ ನಂತರ ಈಗ ಸಲಗದ ಪರವಾಗಿ ಕಿರಣ್ನ ದಾಂಡು ಬೌಂಡರಿಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 31 ಓಟವನ್ನು ಗಳಿಸಿಕೊಳ್ತಾ ಇದೆ. ಮತ್ತೆ ಪೂರ್ಣಾಂಕವಾಗಿ ಬಂದಿರ್ತದೆ ಚೆಂಡು. ಮಿಡ್ ವಿಕೆಟ್ ನಲ್ಲಿ ಆಡುವ ಪ್ರಯತ್ನವನ್ನು ಕಂಡುಕೊಂಡ್ರೆ ಚೆಂಡು ಮತ್ತೆ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ಕಂಡುಕೊಳ್ತಾ ಒಂದು ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಬೌಂಡರಿಯನ್ನು ಕಂಡುಕೊಂಡ್ರೆ ಈಗ ಮಿಡ್ ವಿಕೆಟ್ ನಲ್ಲಿ ಕಿರಣ್ನ ದಾಂಡು ಮತ್ತೊಂದು ಬೌಂಡರಿಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 35 ಓಟವನ್ನು ಗಳಿಸಿಕೊಳ್ತಾ ಇದೆ. ಬೇಕಾಗಿದೆ 30 ಓಟಗಳ ಅವಶ್ಯಕತೆ. ಸುದರ್ಶನ್ ಮಾಣಿ ಎದುರಾಳಿಗಳ ದಾಂಡಿಗೆ ಓಟವನ್ನು ಬಿಟ್ಟುಕೊಡ್ತಾ ಇದ್ರೆ ಕೊಂಚ ಮಟ್ಟಿಗೆ ಗೆಲುವಿನ ದೇವತೆ ಎದುರಾಳಿಗಳ ಪರವಾಗಿ ಸಾಗಿಕೊಂಡು ಹೋಗ್ತಾ ಇದ್ದಾಳೆ. ಕುಂದಾಪುರದ ಗಾಂಧಿ ಮೈದಾನದಲ್ಲಿ 3ನೇ ಆವೃತ್ತಿಯನ್ನು ಕಂಡುಕೊಳ್ತಕ್ಕಂಥ ಐಡಿಯಲ್ ಟ್ರೋಫಿ 2026 ಮುಂದುವರಿಕೆ. ಇಲ್ಲಿ ನವೀನ್ ದಾಂಡನ್ನ ಸ್ಪರ್ಶಿಸಿಕೊಂಡಿರ್ತಕ್ಕಂಥ ಚೆಂಡು ಕೊಂಚ ಮಟ್ಟಿಗೆ ಗಾಳಿಯಲ್ಲಿ ತೇಲಿತ್ತು. ಯಶ್ ಕವರ್ಸ್ ಆಡುವಂತ ಚೆಂಡು ನವೀನ್ ಹುದ್ದರಿಯ ಪತನ ಕೆನವನ್ನು ಕಂಡುಕೊಳ್ತಾ ಇದೆ. ಎರಡನೆಯ ಹುದ್ದರಿಯನ್ನ ಸಲಗದ ಅಂಕಿಅಂಶ ಪಟ್ಟಿ ಕಂಡುಕೊಳ್ತಾ ಇದೆ. ಈಗ 4ನೇ ಆಟಗಾರ RX ಸಲಗ ಪರವಾಗಿ ಪ್ರಸನ್ನ ಮಾಣಿ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ವೀಕ್ಷಕ ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದಾವೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಶರತ್ ಕುಂಬಾಶಿ.
ಧನ್ಯವಾದಗಳು ವಿಶ್ವನಾಥ್ ಗೊಂಗೊಳ್ಳಿ ಅವರೇ. ಅಂಗಣ ಒಳಭಾಗದಲ್ಲಿ 6ನೇ ಓವರ್ ಇವಾಗ ಪ್ರಾರಂಭವನ್ನು ಕಾಣ್ತಾ ಇದೆ. ಬೌಲಿಂಗ್ ಪವರ್ ಪ್ಲೇ. 10 ಮಂದಿ ಆಟಗಾರರು ಇವಾಗ ಅಂಗಣ ಒಳಭಾಗದಲ್ಲಿ ಆಡಬೇಕಾಗಿದೆ. ಇನ್ಪಟೋಸ್ ಬೀರ್ವಾಸ್ 11 ರೂಪದಲ್ಲಿ ಆಡ್ತಿರುವಂತಹ ಒಂದು ಬನ್ನಾಡಿಯ ಹುಡುಗರೆಲ್ಲರೂ ಕೂಡ ಈ ಮಾದರಿಯ ಪಂದ್ಯದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಬಲ್ಲಂತ ಆಟಗಾರರಾದ್ರೆ, ಇನ್ನೊಂದೆಡೆಯಲ್ಲಿ ಆರ್ಎಕ್ಸ್ ಸಲಗ ಕುಂದಾಪುರದ ತಂಡ ಇಲ್ಲಿ ಫೈಟ್ ಮಾಡ್ತಾ ಇದೆ ಟಾರ್ಗೆಟಿನ ನಂಬರ್ಗಾಗಿ. 30 ಎಸೆತ 29 ಓಟದ ಅವಶ್ಯಕತೆ. ಪ್ರವೀಣ ಎಸೆತಗಾರಿಕೆ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಐಡಿಯಲ್ ಟ್ರೋಫಿ 2026ಕ್ಕಾಗಿ. ಆರನವರ ಮೊದಲ ಚೆಂಡು ರೈಸಿಂಗ್ ಡೆಲಿವರಿ ಕ್ಷೇತ್ರ ಕ್ಷಣ ವಿಫಲತೆ ಕಾಣ್ತಾ ಇರುವಂತಹ ಒಂದು ಹಂತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಲೆಫ್ಟ್ ಕಿರಣ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಒಂದು ಹಂತದಲ್ಲಿ ಸುಲಭವಾಗಿ ಅಡ್ಡಾಯಿಸಬಲ್ಲಂತ ಒಂದು ಚೆಂಡು. ಕ್ಷೇತ್ರ ಕ್ಷಣ ಎಡವಿಕೆ ಮುಖ್ಯವಾಗಿ ಬೀರ್ವಾಸ್ 11 ಒಂದು 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇನ್ಫಟೋಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ತಡ ಮೊತ್ತ 40ಕ್ಕೆ 2. ಮುನ್ನಾಫ್ ಟೌನ್ ಹೆಮ್ಮಾಡಿ ಬೌಲಿಂಗ್ ತೂತಿಯನ್ನು ಬಳಸಲಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಆಟಗಾರ ಅನಿಲ್ ಕಾರ್ವಿ ಅವರ ಒಂದು ಮುಂದಾಳತ್ವದಲ್ಲಿ ನಡೀತಿರುವಂತಹ 2 ದಿನಗಳ ಕಾಲದ ಪಂದ್ಯಾಕೂಟ. ಮತ್ತೊಂದು ರೈಸಿಂಗ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. ಆರ್ಎಕ್ಸ್ ಸಲಗ ಕುಂದಾಪುರ ತಂಡವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂತ ಪ್ರಯತ್ನವನ್ನ ಮಾಡ್ತಕ್ಕಂತ ಯುವ ಆಟಗಾರ ಲೆಫ್ಟ್ ಕಿರಣ್ ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಇದರ ಹಿಂದಿನ ಚಣಿಯಲ್ಲಿ ಒಂದು ಕ್ಷೇತ್ರ ಕ್ಷಣ ಅಡವಿಕೆಯನ್ನು ಕಂಡಿರುವಂತಹ ಬೀರ್ವಾಸ್ 11 ಇವಾಗ ಸುಲಭದ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಒಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 45. 27 ಎಸೆತ ಜಯಕ್ಕಾಗಿ 20 ಓಟದ ಅವಶ್ಯಕತೆ. ಮೊದಲ ಬಾರಿಗೆ 30-40 ಗಜಗಳ ಪಂದ್ಯಾಟದಲ್ಲಿ 10 ಓವರ್ಗಳ ಒಂದು ಮ್ಯಾರಥಾನ್ ನಿಲ್ಲಿಸಿದ ಪಂದ್ಯಕೂಟವನ್ನ ಈ ಮೈದಾನದ ಒಳಭಾಗದಲ್ಲಿ ಮೊದಲ ಬಾರಿಗೆ ಸಂಯೋಜನೆ ಮಾಡಲಾಗ್ತಾ ಇದೆ ಐಡಿಯಲ್ ಟ್ರೋಫಿ 2026ಕ್ಕಾಗಿ. ಪ್ರಸನ್ನ ಮಾಡಿ ರೈಸಿಂಗ್ ಎಸೆತ ಪ್ರಜ್ವಲ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಜಯಕ್ಕಾಗಿ 19 ಓಟದ ಅವಶ್ಯಕತೆ. ಇನ್ಫಟೋಸ್ ಬೀರ್ವಾಸ್ 11 ಬಹಳಷ್ಟು ಬಾರಿ ಮಾದರಿಯ ಪಂದ್ಯಕೂಟವನ್ನು ಆಡಿರುವಂತಹ ಒಂದು ತಂಡ ಕೂಡ ಇಲ್ಲಿ ಆರ್ಎಕ್ಸ್ ಸಲಗ ಒಂದು ಫೈಟ್ ಬ್ಯಾಕ್ ಅನ್ನು ಮಾಡ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಒಂದು ಸುಲಭದ ಒಂದು ಲೆಕ್ಕಾಚಾರದ ಆಟವನ್ನು ಆಡಬಲ್ಲಂತ ಒಂದು ತಂಡ ರಿಲೀಫ್ ಮೈಂಡ್ ಗೇಮ್ ಅನ್ನು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಆರ್ಎಕ್ಸ್ ಸಲಗದ ತಂಡ. ಬೆಳಗಿನ ಅವಧಿಯಲ್ಲಿ ಒಂದು ಅಧಿಕೃತ ಉದ್ಘಾಟನೆಯ ಕಾರ್ಯಕ್ರಮದ ಬಳಿಕ ಮತ್ತೆ ಈ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ನೋಡಿ, ಇಲ್ಲಿ ಜಯಿಸುವಂತ ತಂಡ ಗೆಳೆಯರ ಬಳಗ ಬಿಜಾಡಿಯ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾರೆ. ಅದು ಕೇವಲ 8 ಓವರ್ಗಳ ಪಂದ್ಯ. ಪಂಚಜನ್ಯ ಲೈವ್ ನಟ್ಟಿ ಟೂರ್ನಮೆಂಟ್ ಇನ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ. 24 ಎಸೆತ ಜಯಕ್ಕಾಗಿ 17 ಓಟದ ಅವಶ್ಯಕತೆ. ಇನ್ನು ಕೂಡ ಇನ್ಪಟೋಸ್ ಬೀರ್ವಾಸ್ 11 ತಂಡಕ್ಕೆ ಒಂದು ಜಯದ ಅವಕಾಶಗಳಿದೆ. ನಮ್ಮ ಲೆಕ್ಕಾಚಾರ ಪ್ರಕಾರ 2 ಓವರ್ಗಳನ್ನ ಕೇವಲ 3 ರನ್ನುಗಳಲ್ಲಿ ಎಸೆಯುವಂತ ಪ್ರಯತ್ನವನ್ನ ಮಾಡಲೇಬೇಕಾದಂತ ಒಂದು ಇನ್ಫಟೋಸ್ ಬೀರ್ವಾಸ್ 11 ತಂಡ. ಪ್ರವೀಣ್ ಅವರ ಮುಂದಾಳತ್ವದಲ್ಲಿ ಬಹಳಷ್ಟೊಂದು ಏರ್ಯ ವಯಸ್ಸಿನ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಈ ಒಂದು ತಂಡ ಇನ್ಫಟೋಸ್ ಬೀರ್ವಾಸ್ 11 ರೂಪದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ಪ್ರಜ್ವಲ್ ಎಸೆತಗಾರಿಕೆ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ 7ನೇ ಓವರ್ ಚಾಲ್ತಿಯಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ. ಪ್ರಸನ್ನ ಮಾಡಿ ಲೆಫ್ಟಿಗೆ ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಂಡ್ರು. ಜಯಕ್ಕಾಗಿ ಕೇವಲ 16 ಓಟದ ಅವಶ್ಯಕತೆ. ಇಲ್ಲಿ ಗೆಲ್ಲುವಂತ ತಂಡ ಗೆಳೆಯರ ಬಳಗ ಬಿಜಾಡಿಯ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾರೆ. 8 ಓವರ್ಗಳ ಪಂದ್ಯ.
2 ವರ್ಷಗಳ ಕಾಲ ನಿರಂತರವಾಗಿ ಟೂರ್ನಮೆಂಟ್ ಯಶಸ್ಸನ್ನು ಕಂಡಿತ್ತು ಐಡಿಯಲ್ ಟ್ರೋಫಿಗಾಗಿ 2026ಕ್ಕಾಗಿ 3ನೇ ಬಾರಿಗೆ ಈ ಟೂರ್ನಮೆಂಟ್ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಒಂದಣ ಪೂರೈಕೆಯನ್ನು ಕಂಡುಕೊಂಡ್ರು ತಡ ಮೊತ್ತ 50 ಓಟವನ್ನು ದಾಖಲಿಸ್ತಾ ಇರುವಂತಹ ಆರ್ಎಕ್ಸ್ ಸಲಗದ ತಂಡ. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಸ್ಲೋವರ್ ಚಂಡಿಗೆ ಪ್ರಜ್ವಲ್ ಅವಕಾಶವನ್ನ ಮಾಡಿಕೊಟ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಬ್ಯಾಟ್ ಝೋನ್ ಪ್ರಮುಖ ವೇದಿಕೆಯನ್ನ ಕಾಣ್ತಾ ಇರುವಂತಹ ಈ ಒಂದು ಪಂದ್ಯಾಟ ಇನ್ಫೋಟೋಸ್ ಮತ್ತು ಸ್ಪೋರ್ಟ್ಸ್ ವರ್ಲ್ಡ್ ಈ ರೀತಿ ಒಂದು 2 ಪ್ಲೇಯರ್ ಡಗ್ಔಟ್ ಇದೆ. ಮುನಾಫ್ ಟೌನ್ ಮಾಡಿ ಮತ್ತು ಪ್ರದೀಪ ಹೆಗ್ಡೆ 2 ಎಂಡ್ ಕೂಡ ಇಲ್ಲಿ ಕಂಗೊಳಿಸ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ಮಾಣಿಗೆ ಎಸೆದಿರುವಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಲ್ಲ. ಬಹಳ ಇಷ್ಟೊಂದು ಬರುತ್ತೆ ಒಂದು ಎಸೆತ. ಮತ್ತೊಂದು ಡಾಟ್ ಬಾಲ್ ಪಂದ್ಯಾಟವನ್ನು ಉಳಿಸುವಂತಹ ಒಂದು ಹಂತವನ್ನ ಕಾಣ್ತಾ ಇರುವಂತ ಪ್ರಜ್ವಾಲ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಗ್ರಮಾನ್ಯ ತಂಡಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆಡ್ತಕ್ಕಂಥವ್ರು ಎಸೆತಗಾರ ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ವೇರಿಯೇಷನ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. 18 ಎಸೆತ ಜಯಕ್ಕಾಗಿ 15 ಓಟದ ಅವಶ್ಯಕತೆ. ಈ ಓವರ್ ನಲ್ಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 18 ಎಸೆತ ಜಯಕ್ಕಾಗಿ 15 ಓಟದ ಅವಶ್ಯಕತೆ. ಮೊದಲ ಹಂತದಲ್ಲಿ ಈ ರೀತಿ ಒಂದು ಡಾಟ್ ಬಾಲ್ ಅನ್ನ ಇಡಬೇಕಾದಂತ ಒಂದು ತಂಡ ಅಂತಿಮ ಹಂತದಲ್ಲಿ ಪಂದ್ಯಾಟವನ್ನ ಉಳಿಸಿಕೊಳ್ಳಬಲ್ಲಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತ ಒಂದು ತಂಡ ಇನ್ಫೋಟೋಸ್. ಸುದರ್ಶನ ಮಾಡಿ ಎಸೆತಗಾರಿಕೆ ಭಾಗದಲ್ಲಿ ಮಾಣಿ ಎಸೆದಿರುವಂತ ಚೆಂಡು ಬಿಡುವಿಕೆ ಭಾಗದಲ್ಲಿ ಮತ್ತೊಂದು ಕ್ಷೇತ್ರ ರಕ್ಷಣಾ ವಿಫಲತೆ ಕಾಡ್ತಾ ಇರುವಂತ ಬೀರ್ವಾಸ್ 11 ತಂಡ ಮತ್ತೊಂದು ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟದ ಸೇರ್ಪಡೆಯೂ ಕೂಡ ಎದುರಾಳಿಗಳಿಗೆ ಜಯದ ಮಾರ್ಗವನ್ನ ಸುಲಭವಾಗಿ ಬೀರ್ವಾಸ್ 11 ಕ್ಷೇತ್ರರಕ್ಷಕರು ತೋರ್ಪಡಿಸ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ 11 ಓಟದ ಅವಶ್ಯಕತೆ. 17 ಚೆಂಡುಗಳಿದ್ದು ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡಾನ್ ಮೇಲ್ಭಾಗದಲ್ಲಿ ಮತ್ತೊಂದರ ಸೇರ್ಪಡೆಯನ್ನು ಕಂಡುಕೊಂಡ್ರು. ಜಯಕ್ಕಾಗಿ 10 ಓಟಗಳಷ್ಟೇ ಬರಬೇಕಾಗಿದೆ. 16 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಅನಿಲ್ ಕಾರ್ವಿ ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತ ಒಂದು ಪಂದ್ಯ ಕೂಟ. ವೈಡ್ ಬಾಲ್ ಆಫ್ ಸ್ಟಂಪ್ ಹೊರತಿರುವಂತ ಕಂಡುಕೊಳ್ತಾ ಇದೆ. ಮತ್ತೆ 9 ಓಟದ ಅವಶ್ಯಕತೆ. ಸುಲಭದ ಜಯದತ್ತ ಮುನ್ನುಗ್ತಾ ಇರುವಂತ ಒಂದು ಆರ್ಎಕ್ಸ್ ಸಲಗದ ತಂಡ. ತೀರ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡೋ ಫೇಲ್ ಭಾಗದಲ್ಲಿ ಮಿಡೋನ್ನತ್ತ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಮತ್ತೊಂದೊಡ ಸೇರ್ಪಡೆ ಬಳಿಕ ತಡ ಮತ್ತೆ ಇವಾಗ 57ಕ್ಕೆ 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಆರ್ಎಕ್ಸ್ ಸಲಗದ ತಂಡ. ಕ್ಲೋಸ್ ಆಗಿ ಬಿದ್ದ ಚೆಂಡು ಬೌಲರ್ ಬ್ಯಾಕ್ ಡ್ರೈವ್ ಮತ್ತೊಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 58. 14 ಎಸೆತ ಜಯಕ್ಕಾಗಿ ಕೇವಲ 7 ಓಟದ ಅವಶ್ಯಕತೆ. ಅರವತ್ತೈದರ ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ತಾ ಇರುವಂತಹ ಆರ್ಎಕ್ಸ್ ಸಲಗದ ತಂಡ. ಕುಂದಾಪುರದ ಹಾಟ್ ಫೇವರೇಟ್ ಆಟಗಾರರೆಲ್ಲರೂ ಕೂಡ ಒಂದು ಹಂತದಲ್ಲಿ ಏರ್ವೇಸ್ ಮುಖ್ಯವಾಗಿ ಆರ್ಎಕ್ಸ್ ಸಲಗದ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹದಿಮೂರು ಎಸೆತ ಜಯಕ್ಕಾಗಿ 3 ಓಟದ ಅವಶ್ಯಕತೆ. ನೆಟ್ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಮಿಡ್ವಿಕೆಟ್ ಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಜಯಕ್ಕಾಗಿ ಕೇವಲ 2 ಓಟ ಅಷ್ಟೇ ಬರಬೇಕಾಗಿದೆ. 12 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಕುಂದಾಪುರದ ಒಂದು ಹೆಸರಾಂತ ಕ್ರೀಡಾಂಗಣ ಕೂಡ ಗಾಂಧಿ ಮೈದಾನ್.
ಬಹಳಷ್ಟು ಬಾರಿ ಒಂದು ರಾಷ್ಟ್ರಮಟ್ಟ ಕ್ರಿಕೆಟ್ ಪಂದ್ಯಾಟವನ್ನ ಕಂಡಿರುವಂತಹ ಒಂದು ಕ್ರೀಡಾಂಗಣ ಕೂಡ. ನಾವು ಕಂಡಾಗೆ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಒಂದು ಪಂದ್ಯಕೂಟಗಳನ್ನ ಕಂಡಿರ್ತಕ್ಕಂಥ ಒಂದು ಮೈದಾನ ಈ ಬಾರಿ ಐಡಿಯಲ್ ಟ್ರೋಫಿಯನ್ನು ನಡೆಸ್ತಾ ಇದೆ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಥ್ರೋ ಮಾಡುವಂತ ಪ್ರಯತ್ನ, ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಹಂತ, ಪಂದ್ಯಾಟವನ್ನ ಸುಲಭವಾಗಿ ಜಯಿಸಿಕೊಳ್ತಾ ಇದೆ RX ಸಲಗದ ತಂಡ. ಒಂದು ಅತ್ಯುತ್ತಮ ರೀತಿಯ ಒಂದು ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಂಡು ಕಿರಣ್ ಲಫ್ಟಿ ಮತ್ತು ಪ್ರಸನ್ನ ಮಾಡಿ ಆಟವನ್ನು ಆಡಿದ್ದಾರೆ. ಈ ಒಂದು ಹಂತ ಸುಲಭದ ಜಯವನ್ನು ದಾಖಲಿಸುವ ಮುಖಾಂತರವಾಗಿ ಇನ್ಫೋಟೋಸ್ ಬೀರ್ವಾಸ್ ಇಲೆವೆನ್ನಿನ ತಂಡ ಈ ಪಂದ್ಯದ ಸೋಲನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕಿರಣ್ ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡೋಗಿ RX ಸಲಗದ ನಾಯಕರು ಮತ್ತು ಗೆಳೆಯರ ಬಳಗ ಬಿಜಾಡಿ ಎರಡು ತಳ ನಾಯಕರು ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್, 8 ಓವರ್ಗಳ ಪಂದ್ಯ ಗಮನಿಸಿಕೊಳ್ಳಿ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕಿರಣ್ ಅವರು ಪಡ್ಕೊಂಡಿದ್ದಾರೆ. ಬಿಜೆಡಿ ಅವರು ಬರಬೇಕು, ನಾಯಕರು ಗೆಳೆಯರ ಬಳಗ. ಎಂಟು ಓವರ್ಗಳ ಪಂದ್ಯಾಟ ಇರುತ್ತೆ, ಗಮನಿಸಿಕೊಳ್ಳಿ. ಬಿಜಾಡಿ ಮತ್ತು RX ಸಲಗ ಈ ಪಂದ್ಯದ ನಂತರ ಪಂದ್ಯಾಟವನ್ನು ಆಡುವಂತ ತಂಡ ಪಾಂಡೇಶ್ವರ ಫ್ರೆಂಡ್ಸ್ ಮತ್ತು ನ್ಯೂ ಸೆಂಚುರಿ ಬಸ್ರೂರು. ಎರಡೂ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅಂಗಣ ಒಳಭಾಗದಲ್ಲಿ ಮುಂದಿನ ಪಂದ್ಯಾಟವನ್ನ ನಾಣದ ಮುಖಭಾಗವನ್ನು ಕಂಡುಕೊಳ್ತಾ ಇರುವಂತ RX ಸಲಗ ನಿಮ್ಮ ಡಿಸೈಡ್ ಕೊಡಬೇಕು. ಇಲ್ಲಿ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಫಜಲ್ ಅಲ್ ಫಜಲ್ ಹೊನ್ನಾಳ. ಇನ್ಫೋಟೋಸ್ ಬೀರ್ವಾಸ್ ಇಲೆವೆನ್ನಿನ ನಾಯಕರು ಬಂದು ಪಾರ್ಟಿಸಿಪೇಟ್ ಅವಾರ್ಡ್ ಅನ್ನ ಪಡ್ಕೊಂಡು ಹೋಗಿ ಅಂತ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಪ್ರವೀಣ್ ಅವರೇ ಬನ್ನಿ. ಭಾಗವಹಿಸಿದ್ದಕ್ಕಾಗಿ ನಮ್ಮ ಒಂದು ಪಾರ್ಟಿಸಿಪೇಟ್ ಅವಾರ್ಡ್ ಅನ್ನ ಪಡ್ಕೊಂಡು ಹೋಗಿ ಅಂತ ನಿಮ್ಮನ್ನ ಕೇಳ್ತಾ ಇತ್ತ ಮುಂದಿನ ಹಂತಕ್ಕಾಗಿ ಫಜಲ್ ಹೊನ್ನಾಳ. ಧನ್ಯವಾದಗಳು ಶರತ್ ಕುಂಬಾಶಿ. ಟೂರ್ನಮೆಂಟಿನ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಇಲ್ಲಿ ಆರಂಭವನ್ನು ಕಾಣ್ತಾ ಇದೆ. RX ಸಲಗ ಮತ್ತು ಗೆಳೆಯರ ಬಳಗ ಬಿಜಾಡಿಯ ತಂಡ ಮುಂದಿನ ಹಂತದಲ್ಲಿ ಕ್ವಾರ್ಟರ್ ಫೈನಲ್ ಸೆಣಸಾಟವನ್ನು ಮಾಡುತ್ತೆ. ಈ ಪ್ರಸ್ತುತ ಪಂದ್ಯದಲ್ಲಿ ಜಯಿಸಿಯ ತಂಡ ಮೊದಲ ತಂಡವಾಗಿ